ಮೋದಿ ಸಿದ್ದರಾಮಯ್ಯನವರ ವಿಚಾರದ ಬಗ್ಗೆ ಪ್ರಸ್ತಾಪ ಮಾಡಿ ಮಾತನಾಡಿದ್ದಾರೆ. ಕರ್ನಾಟಕ ಸಿಎಂ ಮೇಲೆ ಭೂ ಹಗರಣದ ಆರೋಪ ಇದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೂ ಕೂಡ ಅರ್ಜಿ ಹಾಕಿದ್ರು. ಹೈಕೋರ್ಟ್ ಕೂಡ ಮತ್ತೆ ಸಿಎಂ ಮೇಲೆ ಚಾಟಿ ಬೀಸಿದೆ. ಹೈಕೋರ್ಟ್ ಕೂಡ ಪ್ರಾಸಿಕ್ಯೂಷನ್ ನೀಡಿದ ಕ್ರಮ ಸರಿ ಇದೆ ಅನ್ನೋ ತೀರ್ಪನ್ನೇ ನೀಡಿದೆ ಅಂತ ಹೇಳಿ ಪ್ರಧಾನಿ ಮೋದಿ ಸಿದ್ದರಾಮಯ್ಯನವರ ವಿರುದ್ಧದ ಈ ಭೂ ಹಗರಣ ಮೂಡಾ ವಿಚಾರದಲ್ಲಿ ಅಕ್ರಮವಾಗಿ ಸೈಟು ಪಡೆದ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಒಂದ್ ಕಡೆ ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರಿಗೆ ಕರೆ ಮಾಡಿ ನಾವಿದ್ದೇವೆ, ಹೈಕಮಾಂಡ್ ನಿಮ್ಮ ಪರವಾಗಿದ್ದೇವೆ ಅನ್ನೋ ಮಾಹಿತಿಯನ್ನ ನೀಡಿದ್ರೆ, ಮತ್ತೊಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿದ್ದಾರೆ. ಕೇಳಿಸ್ಕೊಳ್ಳಿ. यहाँ कांग्रेस ने उस समय बनाई थी, आज कर्नाटका में उनकी सरकार है. जरा देखिए, अभी तो 2 साल हुए हैं, क्या हाल करके रखा है. वहां कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए. यहां कांग्रेस ने उस समय बनाई थी, आज कर्नाटका में उनकी सरकार है. जरा देखिए, अभी तो 2 साल हुए हैं, क्या हाल करके रखा है. वहां कांग्रेस के मुख्यमंत्री उन पर जमीन घोटाले के आरोप लगे हैं. जब इसकी जांच शुरू हुई तो कर्नाटका के मुख्यमंत्री हाईकोर्ट चले गए. हाईकोर्ट ने भी उनको एक और डंडा मारा. उन्होंने कहा कोई मदद नहीं होगी, और कल ही हाईकोर्ट ने साफ साफ कहा कि जांच के आदेश सही है और जांच होनी चाहिए. ತನಿಖೆಗೆ ಸಿಎಂ ಹಿಂಜರಿಬಾರದು. ಹೈಕೋರ್ಟ್ ಆದೇಶದ ಅಂಶವೂ ಇಲ್ಲಿ ಉಲ್ಲೇಖ ಆಗಿದೆ. ತನಿಖೆ ಮಾಡಬೇಕು ಅಂತಂದ್ರೆ ಸಿಎಂ ಈ ತನಿಖೆಯಿಂದ ಹಿಂಜರಿಬಾರದು. ಓಪನ್ ಕೋರ್ಟ್ನಲ್ಲಿ ಆದೇಶವನ್ನು ಬರೆಸಿದ್ದಾರೆ ಜಡ್ಜ್. ನೀವು ಸ್ನೇಹಮಯಿ ಕೃಷ್ಣ ಕೂಡ ಅದನ್ನೇ ಹೇಳ್ತಾ ಇದ್ರು. ತಪ್ಪು ಮಾಡಿಲ್ಲ ಅಂತಂದ ಮೇಲೆ ತನಿಖೆ ವಿಚಾರವಾಗಿ ಯಾಕೆ ಹಿಂದೇಟು ಹಾಕಬೇಕು, ತನಿಖೆಯನ್ನ ಮಾಡೋದಕ್ಕೆ ಈಸಿಯಾಗಿ ಬಿಡ್ಬೋದಲ್ವಾ. ಈಗಲೂ ಕೂಡ ಅದೇ ಉಲ್ಲೇಖ ಆಗ್ತಿರೋದು. ಹೈಕೋರ್ಟ್ ಆದೇಶದ ಅಂಶವೂ ಕೂಡ ಇಲ್ಲಿ ಉಲ್ಲೇಖ ಆಗಿದೆ. ನೆನೆ ತೀರ್ಪು ಕೊಡುವಂತ ವೇಳೆ ತನಿಖೆಗೆ ಆದೇಶ ಆದಂಥ ಸಂದರ್ಭದಲ್ಲಿ ತನಿಖೆಯಿಂದ ಹಿಂಜರಿಬಾರದು ಅನ್ನುವಂಥ ಉಲ್ಲೇಖ ಕೂಡ ಇವಾಗ ಆಗ್ತಾ ಇದೆ. ಬಿಎನ್ಎಸ್ಎಸ್ ಹಾಗೂ ಸಿಆರ್ಪಿಸಿಗಳ ಬಗ್ಗೆ ಕೂಡ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ ಜಡ್ಜ್. ಬಿಎನ್ಎಸ್ಎಸ್ ಜಾರಿಗೂ ಮುಂಚೆ ಈ ಕೃತ್ಯಗಳು ನಡೆದಿವೆ, ಯಾವ ಪ್ರಕ್ರಿಯೆಯನ್ನ ಅನುಸರಿಸಬೇಕು ಅನ್ನೋದರ ಬಗ್ಗೆ ಕೂಡ ಜಡ್ಜ್ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನ ಕೆಲ ತೀರ್ಪನ್ನ ಇಲ್ಲೂ ಕೂಡ ಉಲ್ಲೇಖವನ್ನ ಮಾಡಲಾಗ್ತಾ ಇದೆ. ಓಪನ್ ಕೋರ್ಟ್ ನಲ್ಲಿ ಆದೇಶವನ್ನ ಬರೆಸ್ತಾ ಇದ್ದಾರೆ ಜಡ್ಜ್. ಯಾವುದೇ ಕಾರಣಕ್ಕೂ ಸಿಎಂ ಹಿಂಜರಿಯಬಾರದು. ಇನ್ ಕೇಸ್ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಸಂದರ್ಭದಲ್ಲಿ ಸಿಎಂ ಹಿಂಜರಿಬಾರದು. ಧೈರ್ಯದಿಂದ ಈ ಒಂದು ಕೇಸನ್ನ ಅವರು ಎದುರಿಸಬೇಕು ಅನ್ನುವಂತಹ ವಿಚಾರವನ್ನು ಕೂಡ ಉಲ್ಲೇಖ ಮಾಡಲಾಗ್ತಾ ಇದೆ. ಡೀಟೇಲ್ಸ್ ನೊಂದಿಗೆ ನನ್ನ ಕಲೀಗ್ಸ್ ನಾಗೇಂದ್ರ ಬಾಬು ಹಾಗೆ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡಿ, ಈ ಘಟನೆಗಳು ನಡೆದಿರೋದು 2004, 5, 2010 ಸೈಟ್ ಅಲಾಟ್ಮೆಂಟ್ 2022. ಆದರೆ ಬಿಎನ್ಎಸ್ಎಸ್ ಆಗಿನ್ನೂ ಇರಲಿಲ್ಲ. ಹೀಗಾಗಿ ಯಾವ ಸೆಕ್ಷನ್ಗಳ ಅಡಿಯಲ್ಲಿ ತನಿಖೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಕೋರ್ಟ್ನಲ್ಲಿ, ಅದರಲ್ಲೂ ನ್ಯಾಯಮೂರ್ತಿಗಳ ಆದೇಶದಲ್ಲಿ ಅದ್ರ ಬಗ್ಗೆ ಉಲ್ಲೇಖ ಆಗ್ತಾ ಇರೋದು. ಸೊ ಯಾವ ರೀತಿ ಗಮನಿಸ್ತಾ ಇದೆ ನ್ಯಾಯಾಲಯ ಈ ವಿಚಾರವನ್ನ ಅಂತ ಹೇಳಿ?
ಎಸ್ ಸ್ಮಿತಾ, BNSS ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಇದು ಜಾರಿಯಾದ ಬಳಿಕ ಆಗಿರುವಂತಹ ಯಾವುದಾದ್ರು ಘಟನೆಗಳು ಆಗಿದ್ದಲ್ಲಿ ಆಗ ಮಾತ್ರ ಆ ಪ್ರಕರಣಗಳನ್ನು ಅದೇ ಒಂದು ಕಾಯ್ದೆ ಅಡಿಯಲ್ಲಿ ದಾಖಲು ಮಾಡ್ಕೋಬೇಕು ಅನ್ನುವಂಥದ್ದು ನಿಯಮ ಇರುವಂಥದ್ದು. ಈಗ ಇದಕ್ಕೂ ಮೊದಲು ಇಷ್ಟು ದಿನ CRPC ಮತ್ತು IPC ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣಗಳನ್ನು ದಾಖಲು ಮಾಡಿಕೊಳ್ಳಲಾಗಿತ್ತು. ಆದರೆ ಈ ಎಂಟೈರ್ ಘಟನಾವಳಿಗಳು ನಡೆದಿರುವಂಥದ್ದು ಈ BNSS ಇರ್ಬೋದು ಅಥವಾ BNS ಇದು ಜಾರಿಗೆ ಬರೋದಕ್ಕಿಂತ ಮೊದಲು. ಹಾಗಾಗಿ ಇಲ್ಲಿ ಯಾವ ಕಾಯ್ದೆಯಡಿ ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಚರ್ಚೆ ಆಗಿರುವಂಥದ್ದು ಮತ್ತು ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಆಗಿರುವಂಥ ಆದೇಶಗಳು ಅಲ್ಲಿ ಯಾವ ರೀತಿಯ ಕಾನೂನನ್ನು ಪಾಲನೆ ಮಾಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಈ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದ ನ್ಯಾಯಾಧೀಶರು ಕೋರ್ಟ್ನಲ್ಲಿ ಅರ್ಜಿದಾರರ ಪರ ವಕೀಲರೇನಿದ್ದಾರೆ ಅವರ ಮುಂದಿಟ್ಟಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಅದು ಡಿಸೈಡ್ ಆಗಿಲ್ಲ. ಐದರ್ CRPC ಪ್ರಕಾರ ಈ ಹಿಂದೆ ಇದ್ದಂತಹ CRPC ಪ್ರಕಾರನೇ ಪ್ರಕರಣವನ್ನು ದಾಖಲು ಮಾಡಬೇಕಾ ಅಥವಾ ಈಗ ಹೊಸದಾಗಿ ಜಾರಿಗೆ ಬಂದಿರುವಂತಹ BNSS ಪ್ರಕರಣವನ್ನು ದಾಖಲು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಇನ್ನೂ ಕೂಡ ತೀರ್ಮಾನ ಆಗಿಲ್ಲ. ಬಹುಶಃ ಕೋರ್ಟು ಈ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತು ಬೇರೆ ಕೋರ್ಟ್ನಲ್ಲಿ ಆಗಿರುವಂತಹ ಪ್ರಕರಣಗಳ ಆದೇಶವನ್ನು ಗಮನದಲ್ಲಿಟ್ಟುಕೊಂಡು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆದೇಶವನ್ನು ನೀಡುವ ಸಾಧ್ಯತೆ ಇರುವಂಥದ್ದು. ಸ್ಮಿತಾ. ಜೊತೆಗೆ ನಾಗೇಂದ್ರ ಬಾಬು ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ 1988ರ ಭ್ರಷ್ಟಾಚಾರದ ಕಾಯ್ದೆ 17A ಇದರ ಅಡಿಯಲ್ಲಿ ಒಂದು ವೇಳೆ FIR ದಾಖಲಾದರೂ ಕೂಡ ಯಾವ ರೀತಿಯಾಗಿ ತನಿಖೆ ಮುಂದೆ ಸಾಗ್ತಾ ಹೋಗುತ್ತೆ. ಜೊತೆಗೆ ನೋಡಿ, ಇಲ್ಲಿ ಬಹಳ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಇವತ್ತು ಸ್ಟುಡಿಯೋದಲ್ಲಿ ಹೇಳ್ತಾ ಇದ್ರು, ಒಂದು ವೇಳೆ ಅವರು ನೈತಿಕತೆ ಹೊತ್ತು ರಾಜೀನಾಮೆ ಕೊಡಲಿಲ್ಲ ಅಂತಂದ್ರೆ ತನಿಖೆ ಮೇಲೆ ಪ್ರಭಾವ ಬೀರುವಂಥ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಇದು ಆಗ್ಬೋದಾ, ಏನಾಗ್ಬೋದು ಅಂತೇಳಿ ಈ ಬಗ್ಗೆ ಕೂಡ ಡೀಟೇಲ್ಸ್ ಕೊಡೋದಾದ್ರೆ ಬಹುದು ಅಂತ ಹೇಳಿ ಈಗ ಆಲ್ರೆಡಿ ಹೈಕೋರ್ಟ್ ನ ಒಂದು ಜಜ್ಮೆಂಟ್ ಕಾಪಿಯಲ್ಲಿ ಉಲ್ಲೇಖ ಆಗಿದೆ. ಆದ್ರೆ 218 BNSS ಅಡಿಯಲ್ಲಿ ಅದು ಪ್ರಾಸಿಕ್ಯೂಷನ್ ತೀರ್ಪು ಬರೋ ಸಾಧ್ಯತೆ ಇದೆ ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಅಂತ ಹೇಳಿ. ಖಂಡಿತವಾಗ್ಲೂ ಸ್ಮಿತಾ, ನೋಡಿ, ನೆನೆ ಹೈಕೋರ್ಟ್ನ ಒಂದು ಜಜ್ಮೆಂಟ್ ಕಾಪಿಯನ್ನ ಗಮನಿಸಿದಾಗ ಅದರಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಲಾಗಿದೆ. ಇಲ್ಲಿ ಕೃಷಿ ಭೂಮಿಯನ್ನ ಪರಿವರ್ತನೆ ಅಂದ್ರೆ ಭೂ ಪರಿವರ್ತನೆ ಮಾಡಿ ಇಲ್ಲಿ ಮಾರಾಟ ಮಾಡಿ ಅಲ್ಲಿ ಡಿನೋಟಿಫೈ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯ ಅಗತ್ಯತೆ ಇದೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಹೈಕೋರ್ಟ್ನ ಪ್ರತಿಯಲ್ಲೂ ಕೂಡ ಜಜ್ಮೆಂಟ್ನ ಕಾಪಿಯಲ್ಲೂ ಕೂಡ ಉಲ್ಲೇಖ ಮಾಡಿರುವಂಥದ್ದು. ಹಾಗಾಗಿ 17A ಅಡಿಯಲ್ಲಿ ತನಿಖೆ ಮಾಡಬೇಕು ಅಂತೇಳಿ ಏಕ ಸದಸ್ಯ ಪೀಠ ನಿನ್ನೆ ತೀರ್ಪನ್ನ ಹೊರಹಾಕಿತ್ತು. ಸೊ ಇವತ್ತು ಇದೇ ವಿಚಾರವಾಗಿಯೂ ಕೂಡ ಬೆಳಗ್ಗೆ ಯಾವಾಗ ವಕೀಲರು ತಮ್ಮ ಪ್ರೆಸೆಂಟ್ಸ್ ಅನ್ನು ತೋರಿಸ್ತಾರೆ ಅದೇ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಹೈಕೋರ್ಟ್ನಲ್ಲಿ ಈಗ ಪ್ರಮುಖವಾಗಿ ಕೃಷಿ ಭೂಮಿಯನ್ನ ಭೂ ಪರಿವರ್ತನೆ ಮಾಡಿರುವ ವಿಚಾರವಾಗಿ ತನಿಖೆ ಆಗಬೇಕು. ಜೊತೆಗೆ ದೇವರಾಜ್ ಅನ್ನುವ ಹೆಸರು ಸೃಷ್ಟಿಯಾಗಿದೆ, ಅಲ್ಲಿ ಮಾರಾಟ ಮಾಡಿರುವಂಥದ್ದಾಗಲಿ ಅಥವಾ ಬೇರೆ ಜಾಗದಲ್ಲಿ ಖರೀದಿ ಮಾಡುವುದಾಗಿತ್ತು, ಆದರೆ ಇದೇ ಜಾಗದಲ್ಲಿ ಯಾಕೆ ಖರೀದಿಯನ್ನ ಮಾಡಿದ್ರು, ಇದೆಲ್ಲವೂ ಕೂಡ ಗೊತ್ತಾಗಬೇಕು ಅಂತಂದ್ರೆ ಅದು ಸ್ಪಷ್ಟವಾಗಿ ತನಿಖೆಯಿಂದ ಮಾತ್ರ ಗೊತ್ತಾಗುತ್ತೆ ಅಂತೇಳಿ. ಹಾಗಾಗಿ ಇನ್ವೆಸ್ಟಿಗೇಷನ್ ಅಗತ್ಯತೆ ಇದೆ ಅಂತೇಳಿ ಮತ್ತೊಮ್ಮೆ ಇವತ್ತಿನ ನ್ಯಾಯಾಧೀಶರ ಮುಂದೆ ಅದನ್ನ ಅವರಿಗೆ ಮನವರಿಕೆ ಮಾಡಿಕೊಳ್ಳುವಂತ ಕೆಲಸವೂ ಕೂಡ ಆಗುತ್ತೆ. ಹಾಗಾಗಿ ಜಜ್ಮೆಂಟ್ ಕಾಪಿಯನ್ನ ಬರೆಸ್ತಾ ಇರುವಂತಹ ನ್ಯಾಯಾಧೀಶರು ಈ ಎಲ್ಲ ಅಂಶಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ ಗಮನಿಸ್ತಾ ಹೋಗೋದಾದ್ರೆ ಇಲ್ಲಿ ತನಿಖೆಗೆ ಆದೇಶ ನೀಡೋದು ಅಂದ್ರೆ ಹೈಕೋರ್ಟ್ನ ನಿನ್ನೆಯ ಒಂದು ತೀರ್ಪು ಯಾವ ರೀತಿಯಾಗಿ CM ಸಿದ್ದರಾಮಯ್ಯ ಅವರಿಗೆ ಸಂಕಷ್ಟ ಒಂದು 50% ತಂದಿಟ್ಟಿತ್ತು, ಇವತ್ತು ಬರುವಂತ ಜಜ್ಮೆಂಟ್ನ ಆಧಾರದಲ್ಲಿ ಗಮನಿಸ್ತಾ ಹೋಗೋದಾದ್ರೆ ಅಂದ್ರೆ ಜಜ್ಮೆಂಟ್ನ ಕಾಪಿಯಲ್ಲಿ ಉಲ್ಲೇಖ ಆಗ್ತಾ ಇರುವಂತ ಅಂಶಗಳನ್ನ ಗಮನಿಸ್ತಾ ಹೋಗೋದಾದ್ರೆ ತನಿಖೆ ನಡೆಯೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆದ್ರೆ ತನಿಖೆ ಯಾವ ಸಂಸ್ಥೆ ನಡೆಸಬೇಕು ಅನ್ನೋದು ಮಾತ್ರ ಇನ್ನು ಸರಿಯಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಒಂದು ವೇಳೆ ಈಗ ಲೋಕಾಯುಕ್ತದಲ್ಲಿ FIR ಅನ್ನ ಆಗಿದೆ ಆದ್ರೆ ಲೋಕಾಯುಕ್ತದವರು ತನಿಖೆಯನ್ನು ನಡೆಸ್ತಾರೆ, ಆದ್ರೆ ಇದಕ್ಕೆ ದೂರುದಾರರು ಒಪ್ಪಿಕೊಳ್ತಾರಾ? ಹಾಗಾಗಿ ದೂರುದಾರರ ನಡೆ ಯಾವ ರೀತಿಯಾಗಿರುತ್ತೆ ಅನ್ನೋದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ CM ಸಿದ್ದರಾಮಯ್ಯ ಅವರ ಪರ ವಕೀಲರು ಮುಂದಿನ ನಡೆ ಯಾವ ರೀತಿಯಾಗಿ ಇಡಬೇಕು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತೀರ್ಮಾನವನ್ನ ಕೂಡ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಡಿವಿಷನ್ ಬೆಂಚ್ಗೆ ಹೋಗೋದಕ್ಕೆ ಹೈಕೋರ್ಟ್ನ ಡಿವಿಷನ್ ಬೆಂಚ್ ಅಂದ್ರೆ ದ್ವಿಸದಸ್ಯ ಪೀಠಕ್ಕೆ ಹೋಗೋದಕ್ಕೆ